ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 28/1/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಶ್ರೀಮತದಂತೆ ನಡೆಯಿರಿ. ಕೆಟ್ಟವರ ಸಂಘ ಮತ್ತು ಮಾಯೆಯ ಬಿರುಗಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ಮಕ್ಕಳಾದ ನಿಮಗೋಸ್ಕರ ಯಾವ ಪ್ರಕಾರದ ಸೇವೆಯನ್ನು ಮಾಡಿದ್ದಾರೆ? ಮಕ್ಕಳಾದ ನೀವು ಕೂಡ ಅದೇ ಪ್ರಕಾರದ ಸೇವೆಯನ್ನು ಮಾಡಬೇಕು. ಉತ್ತರ: ಪರಮಾತ್ಮ ತಂದೆ ಮುದ್ದಿನ ಮಕ್ಕಳೇ ಎಂದು ಕರೆದು ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮಕ್ಕಳಾದ ನೀವು ಕೂಡ ನಿಮ್ಮ ಮಧುರ ಸಹೋದರರನ್ನು ವಜ್ರ ಸಮಾನ ಮಾಡಬೇಕು. ಈ ಸೇವೆಯಲ್ಲಿ ಯಾವುದೇ ಪ್ರಕಾರದ ಕಷ್ಟದ ಮಾತಿಲ್ಲ. ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನೀವು ವಜ್ರ ಸಮಾನ ಆಗುತ್ತೀರಾ ಎಂದು ಎಲ್ಲರಿಗೂ ಹೇಳಬೇಕು. ಇನ್ನೊಂದು ಪ್ರಶ್ನೆ, ಪರಮಾತ್ಮ ತಂದೆ ಅಂತಹ ಯಾವ ಆಜ್ಞೆಯನ್ನು ಮಕ್ಕಳಾದ ನಿಮಗೆ ನೀಡಿದ್ದಾರೆ? ಉತ್ತರ: ಮಕ್ಕಳೇ, ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಮತ್ತು ಅನ್ಯರಿಗೂ ಸತ್ಯ ಸಂಪಾದನೆಯನ್ನು ಮಾಡಿಸಿ. ಈಗ ನಿಮಗೆ ಅನ್ಯರ ಮೂಲಕ ಸಾಲವನ್ನು ಪಡೆದುಕೊಳ್ಳಲು ಪರಮಾತ್ಮ ತಂದೆ ಅನುಮತಿಯನ್ನು ಕೊಡುವುದಿಲ್ಲ. ಇಂದಿನ ಗೀತೆಯಾಗಿದೆ, ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಹೊಸ ಜಗತ್ತಿಗೆ ಹೋಗುವಂತಹ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಗುಡ್ ಮಾರ್ನಿಂಗ್ ಅನ್ನು ತಿಳಿಸುತ್ತಿದ್ದಾರೆ. ಆತ್ಮಿಕ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದಾರೆ. ಅವಶ್ಯವಾಗಿ ನಾವು ಈ ಜಗತ್ತಿನಿಂದ ದೂರಕ್ಕೆ ಹೋಗುತ್ತಿದ್ದೇವೆ. ಅಂದರೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ನಮ್ಮ ಮಧುರವಾದ ಶಾಂತಿಯ ಮನೆಗೆ ನಾವು ಹೋಗುತ್ತಿದ್ದೇವೆ. ಶಾಂತಿಧಾಮ ಬಹಳಷ್ಟು ದೂರದಲ್ಲಿ ಇದೆ. ಆತ್ಮರಾದ ನಾವು ಆ ಶಾಂತಿಧಾಮದಿಂದ ಈ ಸೃಷ್ಟಿಗೆ ಬರುತ್ತೇವೆ. ಅದು ಮೂಲವತನ ಆಗಿದೆ. ಈ ಸಾಕಾರಿ ಜಗತ್ತು ಸ್ಥೂಲವತನ ಆಗಿದೆ. ಆತ್ಮರಾದ ನಮ್ಮೆಲ್ಲರಿಗೂ ಪರಮಧಾಮ ಮನೆಯಾಗಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಆ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ನೀವೆಲ್ಲರೂ ಬ್ರಾಹ್ಮಣಿಯರಾಗಿದ್ದೀರಾ. ಬ್ರಾಹ್ಮಣಿಯರಾದ ನೀವು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೀರಾ. ಈ ಆತ್ಮಿಕ ಸೇವೆಯನ್ನು ಮಾಡುವುದನ್ನು ನಿಮಗೆ ಯಾರು ಕಲಿಸಿದರು? ನಮ್ಮನ್ನು ಅತಿ ದೂರಕ್ಕೆ ಕರೆದುಕೊಂಡು ಹೋಗುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಅತಿ ದೂರದಲ್ಲಿರುವ ಪರಮಧಾಮಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಜನರನ್ನು ಆ ದೂರದ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ? ಲೆಕ್ಕ ಇಲ್ಲದಷ್ಟು ಆತ್ಮರನ್ನು ಪರಮಾತ್ಮ ತಂದೆ ಆ ದೂರ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಒಬ್ಬ ಮಾರ್ಗದರ್ಶಕ ಆದಂತಹ ಪರಮಾತ್ಮ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಮಾರ್ಗದರ್ಶಕ ಆದಂತಹ ಒಬ್ಬ ತಂದೆಗೆ ಮಕ್ಕಳಾದ ನೀವೆಲ್ಲರೂ ಕೂಡ ಮಾರ್ಗದರ್ಶಕರೇ ಆಗಿದ್ದೀರಾ. ನಿಮ್ಮ ಹೆಸರು ಪಾಂಡವ ಸೇನೆ ಆಗಿದೆ. ಮಕ್ಕಳಾದ ನೀವು ಪ್ರತಿಯೊಬ್ಬರಿಗೂ ಆ ದೂರದ ಜಗತ್ತಿಗೆ ಹೋಗುವಂತಹ ಯುಕ್ತಿಯನ್ನು ತಿಳಿಸುತ್ತೀರಾ. ಮನಾಭವ ಅನ್ನುವುದೇ ದೂರದ ದೇಶಕ್ಕೆ ಹೋಗುವ ಯುಕ್ತಿಯಾಗಿದೆ. ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನಮ್ಮನ್ನು ಈ ಜಗತ್ತಿನಿಂದ ದೂರದ ದೇಶಕ್ಕೆ ಕರೆದುಕೊಂಡು ಹೋಗಿ. ಹೊಸ ಜಗತ್ತಿನಲ್ಲಿ ಎಂದು ಈ ರೀತಿ ಯಾರೂ ಹೇಳುವುದಿಲ್ಲ. ಇದು ರಾವಣನ ರಾಜ್ಯ ಆಗಿದೆ. ಅಂದ ಮೇಲೆ ಎಲ್ಲರೂ ಹೇಳುತ್ತಾರೆ, ಈ ರಾವಣ ರಾಜ್ಯದಿಂದ ನಮ್ಮನ್ನು ದೂರದ ಜಗತ್ತಿಗೆ ಕರೆದುಕೊಂಡು ಹೋಗಿ. ಈ ರಾವಣ ರಾಜ್ಯದಲ್ಲಿ ನಮಗೆ ನೆಮ್ಮದಿ ಇಲ್ಲ ಎಂದು. ಈ ರಾವಣ ರಾಜ್ಯದ ಹೆಸರೇ ದುಃಖಧಾಮ ಆಗಿದೆ. ಈಗ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಯಾವುದೇ ಪ್ರಕಾರದ ಪೆಟ್ಟನ್ನು ತಿನ್ನುವಂತೆ ಮಾಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ನೀವು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತೀರಾ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಗುಪ್ತ ರೂಪದಲ್ಲಿ ಇದ್ದೇನೆ. ಈ ಕಣ್ಣಿನಿಂದ ಯಾರೂ ನನ್ನನ್ನು ನೋಡಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನ ಮಂದಿರಕ್ಕೆ ಹೋಗಿ ಶ್ರೀಕೃಷ್ಣನಿಗೆ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಶ್ರೀಕೃಷ್ಣನ ಮಂದಿರದಲ್ಲಿ ಕೃಷ್ಣನ ಪಾದರಕ್ಷೆಯನ್ನು ಇಟ್ಟಿರುತ್ತಾರೆ. ಆ ಪಾದರಕ್ಷೆಗೆ ಜನ ನಮಸ್ಕಾರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನಗೆ ನಮಸ್ಕಾರವನ್ನು ಮಾಡಲು ನನಗೆ ಪಾದವೇ ಇಲ್ಲ. ಪರಮಾತ್ಮ ತಂದೆಯಾದ ನಾನು ಮಕ್ಕಳಾದ ನಿಮಗೆ ಕೇವಲ ಒಂದೇ ಮಾತನ್ನು ತಿಳಿಸುತ್ತೇನೆ. ಮುದ್ದಿನ ಮಕ್ಕಳೇ, ನೀವು ಅನ್ಯರಿಗೂ ಕೂಡ ಹೇಳುತ್ತೀರಾ, ಮಧುರ ಸಹೋದರರೇ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು. ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಕಷ್ಟದ ಮಾತು ಇಲ್ಲಿ ಇಲ್ಲ. ಹೇಗೆ ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೋ, ಅದೇ ರೀತಿ ಮಕ್ಕಳಾದ ನೀವು ಕೂಡ ಅನ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತೀರಾ. ಮನುಷ್ಯರನ್ನು
ವಜ್ರ ಸಮಾನರನ್ನಾಗಿ ಮಾಡುವುದು ಹೇಗೆ ಅನ್ನುವುದನ್ನು ಇಲ್ಲಿ ಕಲಿಯಬೇಕು. ನಾಟಕದ ಅನುಸಾರ ಕಲ್ಪದ ಮೊದಲಿನಂತೆ ಪ್ರತಿ ಕಲ್ಪದ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ನಿಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಪುನಃ ನಾವು ಅನ್ಯರಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇವೆ. ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಕೋಜೋಗಳ ಗುರು ಆದಂತಹ ಆಗಾಕನನ್ನು ವಜ್ರದಿಂದ, ಚಿನ್ನದಿಂದ, ಬೆಳ್ಳಿಯಿಂದ ತುಲಾಭಾರ ಮಾಡುತ್ತಿದ್ದರು. ನೆಹರುವನ್ನು ಕೂಡ ಚಿನ್ನದಿಂದ ತುಲಾಭಾರ ಮಾಡಿದ್ದರು. ಆದರೆ ಆ ಯಾವ ಗುರುಗಳು ಯಾರನ್ನು ವಜ್ರ ಸಮಾನರನ್ನಾಗಿ ಮಾಡಲಿಲ್ಲ? ಪರಮಾತ್ಮ ತಂದೆ ಇಲ್ಲಿ ನಿಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ಅಂದ ಮೇಲೆ ನೀವು ಪರಮಾತ್ಮ ತಂದೆಯನ್ನು ಯಾವುದರಿಂದ ತುಲಾಭಾರ ಮಾಡುತ್ತೀರಾ? ನೀವೀಗ ವಜ್ರ ಮುಂತಾದದ್ದನ್ನು ಇಟ್ಟುಕೊಂಡು ಏನನ್ನು ಮಾಡುತ್ತೀರಾ? ನಿಮಗೆ ವಜ್ರದ ಅವಶ್ಯಕತೆ ಇಲ್ಲ. ಜಗತ್ತಿನ ಜನ ರೇಸ್ನಲ್ಲಿ ಬಹಳಷ್ಟು ಹಣವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ. ಜನ ಮನೆಯನ್ನು ಕಟ್ಟುತ್ತಾರೆ, ಆಸ್ತಿಯನ್ನು ಮಾಡಿಕೊಳ್ಳುತ್ತಾರೆ. ಈಗ ಮಕ್ಕಳಾದ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ನೀವೀಗ ಯಾರಿಂದಲಾದರೂ ಸಾಲವನ್ನು ತೆಗೆದುಕೊಂಡರೆ ಪುನಃ 21 ಜನ್ಮಕ್ಕೋಸ್ಕರ ಆ ಸಾಲವನ್ನು ನೀವು ತೀರಿಸಬೇಕಾಗುತ್ತದೆ. ನೀವೀಗ ಯಾರಿಂದಲೂ ಸಾಲವನ್ನು ತೆಗೆದುಕೊಳ್ಳಬಾರದು. ಸಾಲವನ್ನು ತೆಗೆದುಕೊಳ್ಳಲು ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಅನುಮತಿಯನ್ನು ನೀಡುವುದಿಲ್ಲ. ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲರೂ ಅಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಆ ಅಸತ್ಯ ಸಂಪಾದನೆ ಸಮಾಪ್ತಿಯಾಗುವಂತಹ ಸಂಪಾದನೆ ಆಗಿದೆ. ಇಲ್ಲಿ ಕವಡೆ ಇದೆ. ಈಗ ನಮಗೆ ವಜ್ರ ಪ್ರಾಪ್ತಿಯಾಗುತ್ತಿದೆ ಅನ್ನುವುದು ಬ್ರಹ್ಮ ತಂದೆಗೆ ಗೊತ್ತಾಯಿತು. ಇಲ್ಲಿ ಕವಡೆ ಇದೆ, ಈಗ ನನಗೆ ವಜ್ರ ಪ್ರಾಪ್ತಿಯಾಗುತ್ತಿದೆ ಅನ್ನುವುದನ್ನು ಬ್ರಹ್ಮ ತಂದೆ ನೋಡಿದರು. ಅಂದ ಮೇಲೆ ಈ ಕವಡೆಯನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರು. ಈ ಕವಡೆಯನ್ನು ಇಟ್ಟುಕೊಳ್ಳುವ ಬದಲು ನಾನು ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬ್ರಹ್ಮ ತಂದೆ ನಿರ್ಣಯವನ್ನು ತೆಗೆದುಕೊಂಡರು. ಪರಮಾತ್ಮ ತಂದೆಯ ಮೂಲಕ ಖಜಾನೆಯಂತೂ ಸಿಗಲೇಬೇಕು. ಒಂದು ಗಾದೆ ಮಾತು ಕೂಡ ಇದೆ, ಯಾರ ಕೈ ನೀಡುವಂತಹ ಕೈ ಆಗಿರುತ್ತದೆಯೋ ಅವರು ಮೊದಲನೇ ನಂಬರ್ನಲ್ಲಿ ಬರುತ್ತಾರೆ. ಅಂದರೆ ಅವರು ಬಹಳಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿ ಆಗಿದ್ದರು. ಈ ಬ್ರಹ್ಮ ತಂದೆಗೆ ಆಭರಣಗಳ ವ್ಯಾಪಾರಿ ಎಂದು ಕರೆಯುತ್ತಿದ್ದರು. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಮಾತ್ಮ ತಂದೆಯಾದ ನಾನು ನಿಮ್ಮ ಹಳೆಯ ವಸ್ತುವನ್ನು ತೆಗೆದುಕೊಂಡು ನಿಮಗೆ ಹೊಸ ವಸ್ತುವನ್ನು ಕೊಡುತ್ತೇನೆ. ಅಂದರೆ ನಿಮ್ಮ ಹಳೆಯ ವಸ್ತುವನ್ನು ಎಕ್ಸ್ಚೇಂಜ್ ಮಾಡಿ ಕೊಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಯಾರಾದರೂ ಸತ್ತರೆ ಸತ್ತಂತಹ ವ್ಯಕ್ತಿಯ ಹಳೆಯ ವಸ್ತುಗಳನ್ನು ಸ್ಮಶಾನ ಕಾಯುವಂತವರಿಗೆ ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತಿದ್ದೇನೆ ನೋಡಿ. ಪರಮಾತ್ಮ ತಂದೆ ನಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅನ್ನುವುದನ್ನು ನೋಡಿ. ಈ ಸ್ಯಾಂಪಲ್ ಅನ್ನು ನೋಡಿ, ಅಂದರೆ ಉದಾಹರಣೆ ರೂಪದಲ್ಲಿರುವಂತಹ ಬ್ರಹ್ಮ ತಂದೆಯನ್ನು ನೋಡಿ. ಕೇವಲ ಇಲ್ಲಿ ಒಬ್ಬ ದ್ರೌಪದಿಯಷ್ಟೇ ಇಲ್ಲ, ನೀವೆಲ್ಲರೂ ಕೂಡ ದ್ರೌಪದಿಯರಾಗಿದ್ದೀರಾ. ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನಮ್ಮ ಮೇಲೆ ಅತ್ಯಾಚಾರ ಆಗುತ್ತಿದೆ, ನೀವು ಈ ಅತ್ಯಾಚಾರದಿಂದ ನಮ್ಮನ್ನು ರಕ್ಷಣೆ ಮಾಡಿ ಎಂದು ಪರಮಾತ್ಮ ತಂದೆ ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಾರೆ. ಮಕ್ಕಳೇ, ಇದು ಅಂತಿಮ ಜನ್ಮ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಮಕ್ಕಳಾದ ನೀವು ಪುನಃ ನಿಮ್ಮ ಅಜ್ಜನ ಗಡ್ಡದ ಮರ್ಯಾದೆಯನ್ನು ಉಳಿಸಬೇಕು ಎಂದು ಈಶ್ವರನ ಕುಲಕ್ಕೆ ಕಳಂಕವನ್ನು ತರಬಾರದು. ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ಎಷ್ಟೊಂದು ನಶೆ ಇರಬೇಕು. ಪರಮಾತ್ಮ ತಂದೆ ನಿಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ. ಈ ಬ್ರಹ್ಮ ತಂದೆಯನ್ನು ಕೂಡ ಪರಮಾತ್ಮ ತಂದೆ ವಜ್ರ ಸಮಾನ ಮಾಡುತ್ತಾರೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನೇ ನೀವು ನೆನಪು ಮಾಡಬೇಕು. ನೀವು ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಎಂದು ಬ್ರಹ್ಮ ತಂದೆ ಕೂಡ ತಿಳಿಸುತ್ತಾರೆ. ನಾನು ನಿಮ್ಮ ಗುರು ಅಲ್ಲ, ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಕಲಿಸಿರುವಂತಹ ಜ್ಞಾನದ ಶಿಕ್ಷಣವನ್ನು ನಾನು ಪುನಃ ನಿಮಗೆ ಕಲಿಸುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ವಜ್ರ ಸಮಾನ ಆಗಬೇಕು ಎಂದು ಬಯಸಿದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಬಲೆ ಕೆಲವರು ದೇವತೆಗಳ ಭಕ್ತಿಯನ್ನು ಮಾಡುತ್ತಿರುತ್ತಾರೆ. ದೇವತೆಗಳ ಭಕ್ತಿಯನ್ನು ಮಾಡುತ್ತಿದ್ದರೂ ಕೂಡ ಅವರ ಬುದ್ಧಿ ಅಂಗಡಿ, ಉದ್ಯೋಗ, ವ್ಯವಹಾರದ ಕಡೆ ಅಲೆದಾಡುತ್ತಿರುತ್ತದೆ. ಭಕ್ತಿಯನ್ನು ಮಾಡುವಂತಹ ಸಮಯದಲ್ಲಿ ಅಂಗಡಿಯ ಕಡೆ, ವ್ಯವಹಾರದ ಕಡೆ ಬುದ್ಧಿ ಅಲೆದಾಡುತ್ತಿರುತ್ತದೆ. ಏಕೆಂದರೆ ವ್ಯಾಪಾರದಲ್ಲಿ ಸಂಪಾದನೆ ಆಗುತ್ತದೆ, ಅಂದರೆ ಉದ್ಯೋಗದ ಮೂಲಕ ಲಾಭ ಆಗುತ್ತದೆ. ಈ ಬ್ರಹ್ಮ ತಂದೆ ಸ್ವಯಂ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಯಾವಾಗ ಭಕ್ತಿಯನ್ನು ಮಾಡಲು ಕುಳಿತಾಗ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿತ್ತು,
ಆಗ ನನಗೆ ನಾನೇ ಹೊಡೆದುಕೊಳ್ಳುತ್ತಿದ್ದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ನನಗೆ ಏಕೆ ಈ ಉದ್ಯೋಗ ವ್ಯವಹಾರದ ನೆನಪು ಬರುತ್ತಿದೆ, ಈ ಎಲ್ಲಾ ನೆನಪು ಏಕೆ ಬರುತ್ತದೆ ಎಂದು ಬ್ರಹ್ಮ ತಂದೆ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಿದ್ದರು. ಈಗ ಆತ್ಮರಾದ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಆದರೆ ಮಾಯೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಮಾಯೆ ಪೆಟ್ಟನ್ನು ಕೊಡುತ್ತದೆ. ಮಾಯೆ ಬುದ್ಧಿಯೋಗವನ್ನು ಕಟ್ ಮಾಡುತ್ತದೆ. ಮಾಯೆ ಬುದ್ಧಿಯೋಗವನ್ನು ದೂರ ಮಾಡುತ್ತದೆ. ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಿ. ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಸೆಂಟರ್ ಅನ್ನು ತೆರೆಯಿರಿ. ಅನೇಕ ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ, ಬಾಬಾ, ಇಂತಹ ಸ್ಥಾನದಲ್ಲಿ ನಾನು ಸೆಂಟರ್ ಅನ್ನು ತೆರೆಯಬಹುದೇ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನಂತೂ ದಾತ ಆಗಿದ್ದೇನೆ. ನನಗೆ ಯಾವ ವಸ್ತುವಿನ ಅವಶ್ಯಕತೆಯೂ ಇಲ್ಲ. ಈ ಮನೆ ಮುಂತಾದದ್ದು ಮಕ್ಕಳಾದ ನಿಮಗೋಸ್ಕರ ತಂದೆಯಾದ ನಾನು ನಿರ್ಮಾಣವನ್ನು ಮಾಡಿಸುತ್ತಿದ್ದೇನೆ. ಶಿವ ತಂದೆ ನಿಮ್ಮನ್ನು ವಜ್ರ ಸಮಾನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ನೀವೀಗ ಏನೆಲ್ಲವನ್ನು ಮಾಡುತ್ತಿದ್ದೀರೋ ಅದೆಲ್ಲವೂ ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತದೆ. ಅಂದರೆ ನೀವೇನು ಸೇವೆಯನ್ನು ಮಾಡುತ್ತಿದ್ದೀರೋ ಅದೆಲ್ಲವೂ ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತದೆ. ಇಲ್ಲಿ ಶಿಷ್ಯರನ್ನು ಇಟ್ಟುಕೊಳ್ಳುವುದಕ್ಕೆ ಇಲ್ಲಿ ಯಾವ ಗುರುಗಳೂ ಇಲ್ಲ. ಇಲ್ಲಿ ಶಿಷ್ಯರನ್ನು ತಯಾರು ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಯಾರೂ ಗುರುಗಳಲ್ಲ. ಮಕ್ಕಳಿಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ನೀವು ಇರುವುದಕ್ಕೋಸ್ಕರ ಇಲ್ಲಿ ಮನೆಯನ್ನು ನೀವು ನಿರ್ಮಾಣ ಮಾಡುತ್ತೀರಾ. ಇನ್ನು ಯಾರು ಈಶ್ವರನ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೋ ಅಂತವರು ಈಶ್ವರನ ಮನೆ ಆದಂತಹ ಮಧುಬನಕ್ಕೆ ಬಂದಾಗ ಅವರಿಗೆ ಚೆನ್ನಾಗಿ ಪಾಲನೆಯನ್ನು ಕೊಡಬೇಕಾಗುತ್ತದೆ. ನೀವು ಹೋಗಿ ಹೊಸ ಮನೆಯಲ್ಲಿ ಇರಿ ಎಂದು ಅವರಿಗೆ ಹೊಸ ಮನೆಯಲ್ಲಿ ಇರಲು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ಚೆನ್ನಾಗಿ ಪಾಲನೆಯನ್ನು ಕೊಡಬೇಕಾಗುತ್ತದೆ. ಯಾರು ಈಶ್ವರ ತಂದೆಯ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೋ ಅಂತವರಲ್ಲಿ ಕೆಲವರು ಹೇಳುತ್ತಾರೆ, ನಾನೇಕೆ ಹೊಸ ಮನೆಯಲ್ಲಿ ಹೋಗಿ ಇರಲಿ, ನನಗೆ ಹಳೆಯ ಮನೆಯೇ ಇಷ್ಟ ಆಗುತ್ತದೆ ಎಂದು. ಹೇಗೆ ಬ್ರಹ್ಮ ತಂದೆಯಾದ ನೀವು ಹಳೆಯ ಮನೆಯಲ್ಲಿ ಇರುತ್ತೀರೋ ಅದೇ ರೀತಿ ನಾವು ಕೂಡ ಹಳೆಯ ಮನೆಯಲ್ಲೇ ಇರುತ್ತೇವೆ ಎಂದು ಮಧುಬನಕ್ಕೆ ಬಂದಾಗ ಕೆಲವು ಮಕ್ಕಳು ಹೇಳುತ್ತಾರೆ, ನಾನು ದಾತ ಆಗಿದ್ದೇನೆ, ನಾನು ಈ ಮನೆಯನ್ನು ನಿರ್ಮಾಣ ಮಾಡಿಸಿದ್ದೇನೆ ಎಂದು. ನನಗೆ ಯಾವುದೇ ಪ್ರಕಾರದ ಅಹಂಕಾರ ಇಲ್ಲ ಎಂದು ಆ ಮಕ್ಕಳು ಹೇಳುತ್ತಾರೆ. ಬಾಪ್ತಾದ ಹೊಸ ಮನೆಯಲ್ಲಿ ಇರುವುದಿಲ್ಲ ಅಂದ ಮೇಲೆ ನಾನೇಕೆ ಹೊಸ ಮನೆಯಲ್ಲಿ ಇರಲಿ ಎಂದು ಕೆಲವು ಮಕ್ಕಳು ಕೇಳುತ್ತಾರೆ. ನಮ್ಮನ್ನು ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿ ಎಂದು ಕೆಲವು ಮಕ್ಕಳು ಬ್ರಹ್ಮ ತಂದೆಗೆ ಹೇಳುತ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ನಾವು ನಿಮ್ಮ ಸಮೀಪದಲ್ಲೇ ಇರಬೇಕು. ನಾವು ಎಷ್ಟು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರುತ್ತೇವೋ ಅಷ್ಟು ಒಳ್ಳೆಯದು ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಸುಖಧಾಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲರೂ ಸ್ವರ್ಗದಲ್ಲಿ ಬರುತ್ತಾರೆ. ಭಾರತದ ನಿವಾಸಿಗಳಿಗೆ ಗೊತ್ತಿದೆ, ಭಾರತ ಪುಣ್ಯಾತ್ಮರ ಜಗತ್ತಾಗಿತ್ತು. ಪಾಪದ ಹೆಸರು ಚಿಹ್ನೆ ಕೂಡ ಭಾರತದಲ್ಲಿ ಇರಲಿಲ್ಲ. ಈಗ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಇದು ರಾವಣನ ರಾಜ್ಯ ಆಗಿದೆ. ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ. ರಾವಣ ರಾಜ್ಯ ಅರ್ಧ ಕಲ್ಪದ ನಂತರ ಇರುತ್ತದೆ. ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ, ಆದರೂ ಮಕ್ಕಳು ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ಪ್ರತಿ ಕಲ್ಪದಲ್ಲೂ ಇದೇ ರೀತಿ ನಡೆಯುತ್ತಾ ಬಂದಿದೆ. ಇದ್ಯಾವುದೂ ಹೊಸ ಮಾತಲ್ಲ. ನೀವು ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರಾ. ಪ್ರದರ್ಶನವನ್ನು ನೋಡಲು ಎಷ್ಟೋ ಜನ ಬರುತ್ತಾರೆ. ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾ ಹೋಗುತ್ತಾರೆ. ವಜ್ರ ಸಮಾನ ಆಗಲು ಸಮಯ ಅಂತೂ ಬೇಕಾಗುತ್ತದೆ. ಪ್ರಜೆಗಳು ತಯಾರಾದರೆ ಅದು ಕೂಡ ಒಳ್ಳೆಯದೇ ಆಗಿದೆ. ಈಗ ಇದು ವಿನಾಶದ ಸಮಯ ಆಗಿದೆ. ಎಲ್ಲರ ಲೆಕ್ಕಾಚಾರ ಚುಪ್ತ ಆಗುತ್ತದೆ. 8 ಮಣಿಗಳ ಮಾಲೆ ತಯಾರಾಗಿದೆ. ಆ 8 ಮಣಿಗಳೇ ಪಾಸ್ವಿತ್ ಆನರ್ ಆಗಿದ್ದಾರೆ. 8 ಮಣಿಗಳೇ ನಂಬರ್ 1 ನಲ್ಲಿ ಬರುತ್ತಾರೆ. ಆ 8 ಮಣಿಗಳಿಗೆ ಯಾವುದೇ ಪ್ರಕಾರದ ಶಿಕ್ಷೆ ಸಿಗುವುದಿಲ್ಲ. ಆ 8 ಮಣಿಗಳು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪುನಃ ನಂಬರ್ ವಾರಾಗಿ 108 ಮಣಿಗಳು ಎಂದು ಕರೆಯಲಾಗುತ್ತದೆ. ಇದು ಮಾಡಲ್ಪಟ್ಟಂತಹ ಅನಾದಿ ನಾಟಕ ಆಗಿದೆ. ಈ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು. ಮತ್ತು ಈ ನಾಟಕದಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ? ಕೆಲವು ಮಕ್ಕಳು ಲೇಟ್ ಆಗಿ ಬಂದಿದ್ದಾರೆ. ಲೇಟ್ ಆಗಿ ಬಂದಿದ್ದರೂ ಕೂಡ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ. ಈ ರೀತಿ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದರೆ ನಾವು ಪಾಸ್ವಿತ್ ಆನರಾಗಿ 8 ಮಣಿಗಳ ಮಾಲೆಯಲ್ಲಿ ಬರಲು ಸಾಧ್ಯ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಗ್ರಹಚಾರ ಬರುತ್ತದೆ. ಎಲ್ಲರ ಜೀವನದಲ್ಲೂ ಉನ್ನತ ಸ್ಥಾನಕ್ಕೆ ಹೋಗುವುದು, ಪುನಃ ಕೆಳಗಡೆ ಬೀಳುವುದು ನಡೆಯುತ್ತಿರುತ್ತದೆ.
ಇದು ಸಂಪಾದನೆಯಾಗಿದೆ. ಕೆಲವೊಮ್ಮೆ ಬಹಳಷ್ಟು ಖುಷಿ ಇರುತ್ತದೆ, ಕೆಲವೊಮ್ಮೆ ಖುಷಿ ಕಡಿಮೆ ಆಗುತ್ತದೆ. ಮಾಯೆಯ ಬಿರುಗಾಳಿ ಅಥವಾ ಕೆಟ್ಟವರ ಸಂಘದಿಂದ ನಮ್ಮನ್ನು ನಾವು ದೂರ ಮಾಡಿಕೊಳ್ಳಬೇಕು. ಮಾಯೆಯ ಬಿರುಗಾಳಿ ಬಂದಾಗ, ಕೆಟ್ಟವರ ಸಂಘದಲ್ಲಿ ನಾವು ಬಂದಾಗ ಖುಷಿ ಮಾಯ ಆಗಿ ಬಿಡುತ್ತದೆ. ಗಾಯನ ಕೂಡ ಇದೆ. ಒಳ್ಳೆಯ ಸಂಘ ನಮ್ಮನ್ನು ತೇಲಿಸಿದರೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ. ಈಗ ರಾವಣನ ಸಂಘ ನಮ್ಮನ್ನು ಮುಳುಗಿಸುತ್ತದೆ, ರಾಮನ ಸಂಘ ನಮ್ಮನ್ನು ತೇಲಿಸುತ್ತದೆ. ರಾವಣನ ಮತದಂತೆ ನಡೆದು ನಾವೆಲ್ಲರೂ ಇಷ್ಟೊಂದು ಕನಿಷ್ಠರಾಗಿದ್ದೇವೆ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೆ. ವಾಮ ಮಾರ್ಗಕ್ಕೆ ಹೋದಂತಹ ದೇವತೆಗಳ ಬಹಳಷ್ಟು ಕೊಳಕು ಚಿತ್ರವನ್ನು ತೋರಿಸುತ್ತಾರೆ. ಇದೆಲ್ಲ ವಾಮ ಮಾರ್ಗಕ್ಕೆ ಹೋದಂತಹ ಸಂಕೇತ ಆಗಿದೆ. ಭಾರತದಲ್ಲೇ ರಾಮ ರಾಜ್ಯ ಇತ್ತು, ಭಾರತದಲ್ಲೇ ಈಗ ರಾವಣ ರಾಜ್ಯ ಇದೆ. ರಾವಣ ರಾಜ್ಯದಲ್ಲಿ 100% ಎಲ್ಲರೂ ದುಃಖಿಗಳಾಗುತ್ತಾರೆ. ಇದು ಆಟ ಆಗಿದೆ. ಈ ಜ್ಞಾನವನ್ನು ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಆಗಿದೆ. ಒಬ್ಬ ನರ್ಸ್ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರು. ಪರಮಾತ್ಮ ತಂದೆ ಆ ಮಗುವಿಗೆ ಹೇಳುತ್ತಿದ್ದಾರೆ, ನೀವು ನರ್ಸ್ ಆಗಿದ್ದೀರಾ, ನೀವು ಸೇವೆಯನ್ನು ಮಾಡುತ್ತಿದ್ದೀರಾ, ನೀವು ಆ ಸೇವೆಯನ್ನು ಮಾಡುತ್ತೀರಾ. ಆ ಸೇವೆಯ ಜೊತೆಗೆ ನೀವು ಈಶ್ವರನ ಸೇವೆಯನ್ನೂ ಕೂಡ ಮಾಡಬಹುದು. ಪೇಷಂಟ್ಗಳಿಗೆ ನೀವು ಈ ಜ್ಞಾನವನ್ನು ತಿಳಿಸುತ್ತಿರಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪುನಃ 21 ಜನ್ಮಕ್ಕೋಸ್ಕರ ನೀವು ರೋಗಿಗಳಾಗುವುದಿಲ್ಲ ಎಂದು ಪೇಷಂಟ್ಗೆ ನರ್ಸ್ ಆದಂತಹ ನೀವು ತಿಳಿಸಬೇಕು. ಯೋಗದ ಮೂಲಕ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಈ 84 ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈಗ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಅನೇಕರ ಕಲ್ಯಾಣವನ್ನು ನೀವೀಗ ಮಾಡುತ್ತೀರಾ. ನೀವೀಗ ಬಹಳಷ್ಟು ಸೇವೆಯನ್ನು ಮಾಡುತ್ತೀರಾ. ಇನ್ನು ಎಷ್ಟೆಲ್ಲಾ ಹಣ ಸಿಗುತ್ತದೆಯೋ ಆ ಎಲ್ಲಾ ಹಣವನ್ನು ಈ ಆತ್ಮಿಕ ಸೇವೆಯಲ್ಲಿ ನೀವು ತೊಡಗಿಸುತ್ತೀರಾ. ವಾಸ್ತವದಲ್ಲಿ ನೀವೆಲ್ಲರೂ ಕೂಡ ನರ್ಸ್ಗಳೇ ಆಗಿದ್ದೀರಾ. ಚೀಚಿ ಕೊಳಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದು ಇದು ನರ್ಸ್ನ ಸಮಾನ ಸೇವೆಯೇ ಆಗಿದೆ. ನೀವು ಕೂಡ ನರ್ಸ್ಗಳಂತೆ ಚೀಚಿ ಕೊಳಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತೀರಾ. ಹೇಗೆ ನರ್ಸ್ಗಳು ರೋಗಿಗಳ ಸೇವೆಯನ್ನು ಮಾಡುತ್ತಾರೋ ಅದೇ ರೀತಿ ನೀವು ಚೀಚಿ ಮನುಷ್ಯರ ಸೇವೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪತಿತ ಮನುಷ್ಯರೇ ನನ್ನನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಈಗ ನೀವೂ ಕೂಡ ಈ ರೀತಿ ರೋಗಿಗಳ ಸೇವೆಯನ್ನು ಮಾಡಿ, ಆಗ ಎಲ್ಲರೂ ನಿಮಗೆ ಬಲಿಹಾರಿ ಆಗುತ್ತಾರೆ. ನಿಮ್ಮ ಮೂಲಕ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಒಂದು ವೇಳೆ ನೀವು ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರೆ ದೊಡ್ಡ ದೊಡ್ಡ ಸರ್ಜನ್ಗಳು ಕೂಡ ನಿಮ್ಮ ಕಾಲಿಗೆ ಬಂದು ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ನೀವು ಈ ರೀತಿ ಯೋಗಯುಕ್ತ ಸ್ಥಿತಿಯಲ್ಲಿ ಇದ್ದು ರೋಗಿಗಳ ಸೇವೆಯನ್ನು ಮಾಡಿ ನೋಡಿ, ಆಗ ಎಲ್ಲರೂ ಬಂದು ನಿಮ್ಮ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಮೋಡ ಆದಂತಹ ನೀವು ಮಧುಬನಕ್ಕೆ ಬರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ. ಮಧುಬನದಲ್ಲಿ ರಿಫ್ರೆಶ್ ಆಗಿ ಪುನಃ ನೀವು ವಾಪಸ್ ಹೋಗಿ ಅನ್ಯರ ಮೇಲೆ ಜ್ಞಾನದ ಮಳೆಯನ್ನು ಸುರಿಸಿ ಅನ್ಯರನ್ನು ರಿಫ್ರೆಶ್ ಆತ್ಮರನ್ನಾಗಿ ಮಾಡುತ್ತೀರಾ. ಕೆಲವು ಮಕ್ಕಳಿಗೆ ಮಳೆ ಎಲ್ಲಿಂದ ಬರುತ್ತದೆ ಅನ್ನುವುದೂ ಕೂಡ ಗೊತ್ತಿಲ್ಲ. ಮಳೆ ಹೇಗೆ ಬರುತ್ತದೆ ಅನ್ನುವುದೂ ಕೂಡ ಕೆಲವು ಮಕ್ಕಳಿಗೆ ಗೊತ್ತಿಲ್ಲ. ಕೆಲವರು ತಿಳಿದುಕೊಂಡಿದ್ದಾರೆ ಇಂದ್ರ ಮಳೆಯನ್ನು ಸುರಿಸುತ್ತಾನೆ ಎಂದು. ಇಂದ್ರಧನುಷ್ ಎಂದು ಹೇಳುತ್ತಾರೆ ತಾನೆ. ಶಾಸ್ತ್ರದಲ್ಲಿ ಎಷ್ಟೊಂದು ಇಂತಹ ಮಾತನ್ನು ಬರೆದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಪುನಃ ಅದೇ ನಡೆಯುತ್ತದೆ. ನಾವೀಗ ಯಾರ ನಿಂದನೆಯನ್ನೂ ಮಾಡುವುದಿಲ್ಲ. ಇದು ಮಾಡಲ್ಪಟ್ಟಂತಹ ಅನಾದಿ ನಾಟಕ ಆಗಿದೆ. ಇದು ಭಕ್ತಿ ಮಾರ್ಗ ಆಗಿದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಎಂದು ಕರೆಯುತ್ತಾರೆ. ಮಕ್ಕಳಾದ ನೀವು ಈಗ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗಿಗಳಾಗಿದ್ದೀರಾ. ಈಗ ಮಕ್ಕಳಾದ ನಿಮಗೆ ಈ ಹಳೆಯ ಜಗತ್ತಿನ ಮೇಲೆ ವೈರಾಗ್ಯ ಬಂದಿದೆ. ನಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಆತ್ಮ ಶರೀರದಿಂದ ಭಿನ್ನ ಆದ ತಕ್ಷಣ ಈ ಜಗತ್ತೇ ಸಮಾಪ್ತಿಯಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಯಾವುದೇ ಪ್ರಕಾರದ ತಪ್ಪನ್ನು ಮಾಡಬೇಡಿ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ವಕೀಲರಲ್ಲಿ ಕೆಲವು ವಕೀಲರು ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವು ವಕೀಲರಿಗೆ ಧರಿಸಿಕೊಳ್ಳಲು ಕೋಟ್ ಕೂಡ ಇರುವುದಿಲ್ಲ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದು ಬಹಳ ಸಹಜ ಆಗಿದೆ. ಸ್ವದರ್ಶನ ಚಕ್ರಧಾರಿ ಆಗಬೇಕು ಅಂದರೆ ನಿಮ್ಮ 84 ಜನ್ಮದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಈ ಸಂಪೂರ್ಣ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಈ ವೃಕ್ಷದ ಫೌಂಡೇಶನ್ ಈಗ ಇಲ್ಲ.
ಇನ್ನು ಸಂಪೂರ್ಣ ವೃಕ್ಷ ನಿಂತಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಯಾವ ದೇವತಾ ಧರ್ಮದ ಬೇರಿತ್ತೋ ಈಗ ಆ ದೇವತಾ ಧರ್ಮದ ಬೇರು ಉಳಿದುಕೊಂಡಿಲ್ಲ. ಎಲ್ಲರೂ ಧರ್ಮಭ್ರಷ್ಟರು ಮತ್ತು ಕರ್ಮಭ್ರಷ್ಟರು ಆಗಿದ್ದಾರೆ. ಮನುಷ್ಯರು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ನೀವೀಗ ಸದಾ ಕಾಲಕ್ಕೋಸ್ಕರ ಸುಖಿಗಳಾಗುತ್ತೀರಾ. ಎಂದೂ ನಿಮ್ಮ ಜೀವನದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ. ಇಂಥವರು ಸತ್ತು ಹೋದರು ಅನ್ನುವ ಶಬ್ದ ಸತ್ಯುಗದಲ್ಲಿ ಇರುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ನಮಗೆ ಸಲಹೆಯನ್ನು ತಿಳಿಸುತ್ತಿದ್ದಾರೆ. ಅನೇಕರಿಗೆ ನೀವು ಮಾರ್ಗವನ್ನು ತೋರಿಸಿದರೆ ಆ ಅನೇಕ ವ್ಯಕ್ತಿಗಳು ನಿಮಗೆ ಬಲಿಹಾರಿಯಾಗುತ್ತಾರೆ. ನೀವು ಅನೇಕರಿಗೆ ಮಾರ್ಗವನ್ನು ತೋರಿಸಿದರೆ ಯಾರಿಗೆ ಬೇಕಾದರೂ ನಿಮ್ಮ ಮೂಲಕ ಸಾಕ್ಷಾತ್ಕಾರ ಆಗಬಹುದು. ಕೇವಲ ಗುರಿ ಉದ್ದೇಶದ ಸಾಕ್ಷಾತ್ಕಾರ ಆಗುತ್ತದೆ. ಅದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯಬೇಕು. ಗುರಿ ಉದ್ದೇಶದ ಸಾಕ್ಷಾತ್ಕಾರ ಆಗುತ್ತದೆ. ಗುರಿಯನ್ನು ತಲುಪಲು ಶಿಕ್ಷಣವನ್ನು ಕಲಿಯಬೇಕು. ಶಿಕ್ಷಣವನ್ನು ಕಲಿಯದೆ ಯಾರು ವಕೀಲರಾಗಲು ಸಾಧ್ಯ ಇಲ್ಲ. ಕೇವಲ ಸಾಕ್ಷಾತ್ಕಾರ ಆದ ತಕ್ಷಣ ನನಗೆ ಮುಕ್ತಿ ಸಿಕ್ಕಿತು ಎಂದು ತಿಳಿದುಕೊಳ್ಳಬೇಡಿ. ಮೀರಾಳಿಗೂ ಕೂಡ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆದ ತಕ್ಷಣ ಮೀರಾ ಕೃಷ್ಣಪುರಿಗೆ ಹೋದರು ಎಂದು ತಿಳಿದುಕೊಳ್ಳಬೇಡಿ. ನವದಾ ಭಕ್ತಿಯನ್ನು ಮಾಡುವಂತವರಿಗೂ ಕೂಡ ಸಾಕ್ಷಾತ್ಕಾರ ಆಗುತ್ತದೆ. ಪುನಃ ಇಲ್ಲಿರುವಂತದ್ದು ನವದಾ ನೆನಪಾಗಿದೆ. ಇಲ್ಲಿ ನೀವು ನವದಾ ನೆನಪನ್ನು ಮಾಡುತ್ತೀರಾ. ಸನ್ಯಾಸಿಗಳು ಪುನಃ ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳಾಗುತ್ತಾರೆ. ಕೇವಲ ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಎಂದು ಸನ್ಯಾಸಿಗಳು ವಿಚಾರವನ್ನು ಮಾಡುತ್ತಾರೆ. ಈಗ ಬ್ರಹ್ಮಾಂಡ ಅಂತೂ ಪರಮಾತ್ಮ ಅಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಶರೀರ ನಿರ್ವಹಣೆಗೋಸ್ಕರ ಬಲೆ ಉದ್ಯೋಗ ವ್ಯವಹಾರವನ್ನು ಮಾಡಿ. ಆದರೆ ಸ್ವಯಂ ಅನ್ನು ನಿಮಿತ್ತ ಅಂದರೆ ಟ್ರಸ್ಟಿ ಎಂದು ತಿಳಿದುಕೊಳ್ಳಿ. ಆಗ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಪುನಃ ಎಲ್ಲಾ ವಸ್ತುಗಳ ಬಗ್ಗೆ ಇರುವಂತಹ ಮಮತ್ವ ಸಮಾಪ್ತಿಯಾಗುತ್ತದೆ. ಈ ಬ್ರಹ್ಮ ತಂದೆ ನಿಮ್ಮ ಬಳಿ ಇರುವಂತಹ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ? ಪರಮಾತ್ಮ ತಂದೆ ನಿಮ್ಮ ಬಳಿ ಇರುವಂತಹ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ? ಈ ಬ್ರಹ್ಮ ತಂದೆ ಸ್ವಯಂ ಸರ್ವಸ್ವವನ್ನೂ ತ್ಯಾಗ ಮಾಡಿದ್ದಾರೆ. ಮನೆ, ವ್ಯವಹಾರ, ಮಹಲ್ ಮುಂತಾದದ್ದನ್ನು ಈಗ ಇಲ್ಲಿ ಬ್ರಹ್ಮ ತಂದೆ ನಿರ್ಮಾಣ ಮಾಡಿಕೊಳ್ಳುತ್ತಿಲ್ಲ. ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಏಕೆಂದರೆ ಬಹಳಷ್ಟು ಜನ ಮಕ್ಕಳು ಮಧುಬನಕ್ಕೆ ಬರುತ್ತಾರೆ. ಬಂದಂತಹ ಮಕ್ಕಳಿಗೆ ಉಳಿಯುವುದಕ್ಕೋಸ್ಕರ ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಇನ್ನು ಬ್ರಹ್ಮ ತಂದೆ ಸ್ವಯಂಗೋಸ್ಕರ ಮನೆ, ಮಹಲನ್ನು ನಿರ್ಮಾಣ ಮಾಡಿಕೊಳ್ಳುವುದಿಲ್ಲ. ಒಂದು ದಿನ ಮಧುಬನದಿಂದ ಹಿಡಿದು ಅಬು ರೋಡ್ನವರೆಗೂ ಜನ ಪರಮಾತ್ಮ ತಂದೆಯ ದರ್ಶನಕ್ಕೋಸ್ಕರ ಕ್ಯೂನಲ್ಲಿ ನಿಲ್ಲುತ್ತಾರೆ. ಈಗ ಯಾವಾಗ ಎಲ್ಲರ ಮೇಲೂ ನಿಮ್ಮ ಪ್ರಭಾವ ಆಗುತ್ತದೆಯೋ ಆಗ ಎಲ್ಲರ ತಲೆಯು ಕೆಟ್ಟು ಹೋಗುತ್ತದೆ. ದೊಡ್ಡ ವ್ಯಕ್ತಿಗಳೇ ಪರಮಾತ್ಮ ತಂದೆಯ ದರ್ಶನಕ್ಕೋಸ್ಕರ ಇಲ್ಲಿಗೆ ಬರುತ್ತಾರೆ. ಆಗ ಬಹಳ ದೊಡ್ಡ ಗುಂಪಿನಲ್ಲಿ ಜನ ಪರಮಾತ್ಮ ತಂದೆಯನ್ನು ನೋಡಲು ಕ್ಯೂನಲ್ಲಿ ನಿಲ್ಲುತ್ತಾರೆ. ಅಂತ್ಯದಲ್ಲಿ ನಿಮ್ಮ ಪ್ರಭಾವ ಜಗತ್ತಿನ ತುಂಬ ಆಗುತ್ತದೆ. ಈಗಲೇ ನಿಮ್ಮ ಪ್ರಭಾವ ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ